ಅನಾಥ ವಾಹನ ಎಲ್ಲೆಂದರಲ್ಲಿ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರೂ ಸಹ ಜನರು ಭಯವಿಲ್ಲದೆ ಸಾರ್ವಜನಿಕ ಪ್ರದೇಶದಲ್ಲಿ ಶಾಶ್ವತವಾಗಿ ಅನಾಥ ವಾಹನಗಳನ್ನು ನಿಲ್ಲಿಸಿದ್ದಾರೆ. ನೋಟಿಸ್ ಅಂಟಿಸುವ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಇಂದಿನಿಂದ ವಾಹನಗಳ ಎತ್ತಂಗಡಿ ಕಾರ್ಯಕ್ಕೆ ಜಿಬಿಎ ಸಿದ್ಧತೆ ನಡೆಸಿದೆ. ಎಚ್ಚರಿಕೆ ನೋಟಿಸ್ಗೆ ಬಹುತೇಕರು ಇನ್ನೂ ತಲೆ ಕೆಡಿಸಿಕೊಳ್ಳದ ಹಿನ್ನೆಲೆ ಮುಂದಿನ ಪ್ರಕ್ರಿಯೆ ತೀವ್ರಗೊಳಿಸಲು 5 ನಗರ ಪಾಲಿಕೆಗಳು ಮುಂದಾಗಿವೆ. ಇದೇ ಮುಂದುವರೆದರೆ ಮತ್ತೊಂದು ಸುತ್ತಿನ ನೋಟಿಸ್ ಅಥವಾ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ವಾಹನಗಳ ಹರಾಜು ಕಾರ್ಯ ನಡೆಸಿ ವಿಲೇವಾರಿ ಮಾಡಲಾಗುತ್ತೆ ಅಂತ ಜಿಬಿಎ ಮಾಹಿತಿ ನೀಡಿದೆ. ಫ್ರೀ ಬಸ್ ಯೋಜನೆಯಿಂದ ದಿನೇ ದಿನೇ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಾರಿಯರ ಜಗಳ ಹೆಚ್ಚಾಗ್ತಿದೆ. ಬೆಂಗಳೂರಿನಲ್ಲಿ ಸೀಟ್ಗಾಗಿ ಬಸ್ನಲ್ಲಿ ಮಹಿಳೆಯರು ಜಗಳ ಆಡ್ಕೊಂಡಿದ್ದಾರೆ. ಬಸ್ಸನ್ನ ನೀನ್ ಕೊಂಡ್ಕೊಂಡಿದ್ಯಾ, ಬಸ್ ಸರ್ಕಾರದ್ದು ನಿನ್ನದಲ್ಲ ಅಂತ ಮಹಿಳೆಯರು ಕಿತ್ತಾಡಿದ್ದಾರೆ. ಗಲಾಟೆಯ ದೃಶ್ಯ ಸಹ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ತಮ್ಮ ಬೂತ್ ಮಟ್ಟದಲ್ಲಿ 100ಕ್ಕೆ 100ರಷ್ಟು ಎಸ್ಐಆರ್ ಕಾರ್ಯ ಮುಗಿಸಿದ ಬಿಎಲ್ಒಗಳಿಗೆ ಸನ್ಮಾನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 100ರಷ್ಟು ಎಸ್ಐಆರ್ ಕಾರ್ಯ ಮುಗಿಸಿದ 6 ಬಿಎಲ್ಒಗಳಿಗೆ ಬೈಲಹೊಂಗಲ ತಹಶೀಲ್ದಾರ್ ಕಚೇರಿಯಲ್ಲಿ ಸನ್ಮಾನ ಮಾಡಿದ್ದಾರೆ. 17 ದಿನಗಳಲ್ಲಿ ಹೊಸೂರು, ತುರುಕುರ, ಶಿಗಿಹಳ್ಳಿ, ಕಡಸಗಟ್ಟಿ, ಕರಿಕಟ್ಟಿಯಲ್ಲಿ ಇಲ್ಲಿವರೆಗೆ 73% ಎಸ್ಐಆರ್ ಮುಕ್ತಾಯಗೊಂಡಿದೆ. ಇನ್ನು 50,000 ಮತದಾರರ ಮಾಹಿತಿ ಸಂಗ್ರಹ ಬಾಕಿ ಇದೆ ಅಂತ ಎಸಿ ಪ್ರವೀಣ್ ಜೈನ್ ತಿಳಿಸಿದ್ದಾರೆ. ಕಾರ್ನಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡ್ತಿರೋ ಶಂಕೆ ವ್ಯಕ್ತವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೇಳಗಿ ಪಟ್ಟಣದಿಂದ ಕಂದಗಲ್ ಗ್ರಾಮಕ್ಕೆ ತೆರಳುತ್ತಿದ್ದ ಕಾರ್ನಲ್ಲಿ ಮದ್ಯ ಸಾಗಾಟ ಮಾಡ್ತಿದ್ದ ಅನುಮಾನ ಮೂಡಿದ್ದು, ಖಚಿತ ಮಾಹಿತಿ ಮೇರೆಗೆ ಬಾಡಗಂಡಿ ಸಕ್ಕರೆ ಕಾರ್ಖಾನೆ ಬಳಿ ವಾಹನ ತಡೆದ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಬಕಾರಿ ಅಧಿಕಾರಿಗಳನ್ನ ಕಂಡು ಕಾರು ಚಾಲಕ ರಸ್ತೆ ಬದಿಗೆ ಮದ್ಯದ ಬಾಕ್ಸ್ ಎಸೆದಿದ್ದಾನೆ. ಬೈಕ್ ಕಳ್ಳತನ ಮಾಡಲು ಬಂದ ಚಾಲಾಕಿ ಕಳ್ಳರು ತನ್ನ ಬೈಕನ್ನೇ ಬಿಟ್ಟು ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ನಾಗಲಮುದ್ದಮ್ಮ ದೇವಾಲಯದ ಸಮೀಪ ಬಡಾವಣೆಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನಕ್ಕೆ ಯತ್ನಿಸಿದ್ರು. ಬೈಕ್ ಕಳ್ಳತನ ಮಾಡುವಾಗ ಶಬ್ದ ಕೇಳಿ ಮನೆ ಮಾಲೀಕರು ಕಳ್ಳರನ್ನ ಹಿಡಿಯಲು ಮನೆಯಿಂದ ಆಚೆ ಬಂದಿದ್ದಾರೆ. ಸಿಕ್ಕಿ ಬೀಳುವ ಆತಂಕದಲ್ಲಿ ತಾವು ತಂದಿದ್ದ ಬೈಕ್ ಅನ್ನ ಸ್ಥಳದಲ್ಲೇ ಬಿಟ್ಟು ಕಳ್ಳರು ಪರಾರಿಯಾಗಿದ್ದಾರೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಸೈದುಲ್ಲಾ ಅಡವಾತ್ ನೇತೃತ್ವದಲ್ಲಿ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ ನಡೆದಿದೆ. ಅಪರಾಧ ಹಿನ್ನೆಲೆಯುಳ್ಳ ರೌಡಿ ಮನೆಗಳ ಮೇಲೆ ರಾತ್ರಿ 12ರಿಂದ 3 ಗಂಟೆವರೆಗೆ ಪರಿಶೀಲನೆ ಮಾಡಲಾಗಿದೆ. 140 ಮಂದಿಯ 28 ಪೊಲೀಸರ ತಂಡ ಏಕಕಾಲಕ್ಕೆ 150ಕ್ಕೂ ಹೆಚ್ಚು ರೌಡಿ ಶೀಟರ್ ಮನೆ ತಪಾಸಣೆ ಮಾಡಿ ಸರಿಯಾದ ದಾಖಲೆ ಇಲ್ಲದ 13 ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಬಳಿಕ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಮಳೆ ಬಾರದ ಕಾರಣ ಜನರು ಹೈರಾಣಾಗಿದ್ದಾರೆ. ದೇವರ ಎತ್ತುಗಳಿಗೆ ಪಾಲನೆ ಮಾಡಲಾಗದೆ ಬಚ್ಚಬೋರನಹಟ್ಟಿ ಪಶುಪಾಲಕ ಪರದಾಡುವಂತಾಗಿದೆ. ನಾಯಕ ಸಮುದಾಯದ ದೈವಿ ಪುರುಷ ಗಾದ್ರಿಪಾಲ ನಾಯಕರಿಗೆ ಸೇರಿದ 150 ದೇವರ ಎತ್ತುಗಳನ್ನು ಪಾಲನೆ ಮಾಡ್ತಿದ್ರು. ಬೆಟ್ಟಕ್ಕೆ ಹೊಡೆದುಕೊಂಡು ಹೋದ್ರೂ ದನಗಳಿಗೆ ತಿನ್ನಲು ಹುಲ್ಲು ಸಿಗ್ತಿಲ್ಲ. ಇಷ್ಟೆಲ್ಲ ಆದರೂ ಸಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಿರುಗಿ ನೋಡ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಬರಗಾಲ ಬಿದ್ದರೆ ದನಕರುಗಳಿಗೆ ರೋಗ ರುಜಿನ ಹರಡುವ ಭೀತಿ ಎದುರಾಗಿದ್ದು, ದನಕರುಗಳಿಗೆ ಮೇವು, ನೀರು, ಔಷಧಿ ಒದಗಿಸಲು ಪಶುಪಾಲಕರು ಮನವಿ ಮಾಡಿದ್ದಾರೆ. ಕೊಡಗಿನಲ್ಲಿ ವರುಣನ ಆಗಮನದಿಂದ ನದಿ ತೊರೆಗಳಲ್ಲಿ ಮತ್ತೆ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಸತತ 2 ತಿಂಗಳ ಮಳೆಯಿಂದಾಗಿ ಕೊಡಗಿನ ಭಾಗದ ರೈತರಲ್ಲಿ ಸಂತಸ ಮೂಡಿಸಿದೆ. ಮಳೆಯ ಹೆಚ್ಚಳದಿಂದ ಇಲ್ಲಿನ ಹಾರಂಗಿ ಜಲಾಶಯದಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿದ್ದು, ಸದ್ಯ ಮಳೆ 2-3 ದಿನಗಳ ಕಾಲ ಸ್ವಲ್ಪ ಬಿಡುವು ನೀಡಿತ್ತು. ಜಮೀನಿನಲ್ಲಿ ಕರಡಿ ಕಾಣಿಸಿಕೊಂಡಿದ್ದು ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಕೊಪ್ಪಳ ಜಿಲ್ಲೆ ಜಬ್ಬಲಗುಡ್ಡ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡಿದೆ. ಹೆದ್ದಾರಿ ಪಕ್ಕದಲ್ಲಿರೋ ಜಮೀನಿನಲ್ಲಿ ಕರಡಿ ಓಡಾಟದ ದೃಶ್ಯ ರೈತರು ಮೊಬೈಲ್ನಲ್ಲಿ ಸೆರೆ ಮಾಡಿಕೊಂಡಿದ್ದಾರೆ. ಕರಡಿ ದಾಳಿ ಮಾಡುವ ಸಾಧ್ಯತೆ ಇದ್ದು ಕರಡಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ರೈತರು ಆಗ್ರಹಿಸಿದ್ದಾರೆ. ಕೊಡಗಿನ ನಾಪೋಕ್ಲು ಪಟ್ಟಣದಲ್ಲಿ ಜಿಂಕೆಯೊಂದು ದಾರಿ ತಪ್ಪಿ ಬಂದಿದ್ದು ಸ್ಥಳೀಯರು ಜಿಂಕೆಯನ್ನ ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಮೊದಲು ಬಸ್ ನಿಲ್ದಾಣದಲ್ಲಿ ಜಿಂಕೆ ಓಡಾಡುತ್ತಿದ್ದಂತೆ ಜಿಂಕೆ ನೋಡಲು ಜನ ಮುಗಿಬಿದ್ದಿದ್ರು. ಬಳಿಕ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಜಿಂಕೆ ಬರುತ್ತಿದ್ದಂತೆ ಸ್ಥಳೀಯರು ಅದನ್ನು ಹಿಡಿದು ಆರೈಕೆ ಮಾಡಿ ಬಳಿಕ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ.